जिंदाबाद 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 देशಕ್ಕೆ ಒಂದೇ ಗ್ಯಾರಂಟಿ ದೇಶಕ್ಕೆ ಗ್ಯಾರಂಟಿ ದೇಶಕ್ಕೆ ಗ್ಯಾರಂಟಿ ದೇಶಕ್ಕೆ ಒಂದೇ ಗ್ಯಾರಂಟಿ ದೇಶಕ್ಕೆ ಒಂದೇ ಗ್ಯಾರಂಟಿ ಸಮಾಜ ವಿರೋಧಿ ಗತಿಗಳಿಗೆ ಶಾಂತತೆಯಿಂದ ಸಹಕರಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರ್ತವ್ಯ ವಿನಂತಿ ಮಾಡ್ತೇನೆ. ಕೇವಲ 2 ನಿಮಿಷದಲ್ಲಿ 11 ಹಿಂದಿನ ಭಾಗದಲ್ಲಿ ಸನ್ಮಾನ್ಯ ಅಣ್ಣಾಮಲೈಯವರು ವೇದಿಕೆಯಿಂದ ನಮ್ಮ ಸಂತೋಷ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿದ್ದಾಗಿ ಪಕ್ಷದ ಪರವಾಗಿ ತಮ್ಮಲ್ಲಿ ಕರ್ತವ್ಯ ವಿನಂತಿ ಮಾಡ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಭಾರತ್ ಮಾತಾ ಕೀ. ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅಡಿಯಲ್ಲಿ ಇವತ್ತು ಭಾರತ ದೇಶದ ಕೇಂದ್ರ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ. 150 ಕೋಟಿ ಜನರನ್ನು ಈ ಒಂದು ಬೃಹತ್ ರಾಷ್ಟ್ರ ಭಾರತ ದೇಶ, ಈ ಒಂದು ಭಾರತ ದೇಶ ವಿಶ್ವದಲ್ಲೇ ಏಕೈಕ ಒಂದು ಹಿಂದೂ ರಾಷ್ಟ್ರ. ಈ ಒಂದು ಭಾರತದ ಭವ್ಯ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಲೇಬೇಕು. ಮತ್ತೊಮ್ಮೆ ಪರಿಹಾರ ಇಲ್ಲವೇ ಇಲ್ಲ. ಆದ್ದರಿಂದ ಈ ಒಂದು ಭಾರತೀಯ ಜನತಾ ಪಕ್ಷದ ಪ್ರಚಾರಾರ್ಥವಾಗಿ ಅಭ್ಯರ್ಥಿಯಾದಂತಹ ಪಿಸಿ ಜಗ್ಗೇಗೌಡರ ಪ್ರಚಾರಾರ್ಥವಾಗಿ ನಮ್ಮ ಅಲ್ಲೇ ಮಲೆಯವರು ಪ್ರಚಾರಾರ್ಥವಾಗಿ ಅಲ್ಲೇ ಮಲೆಯವರು ಭಾರತೀಯ ಜನತಾ ಪಕ್ಷದ ಶ್ರೇಷ್ಠ ನಾಯಕರು, ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, IPS ಅಧಿಕಾರಿಗಳ ಆದ್ಯತೆ ಸಲ್ಲಿಸಿದಂತವರು ಅಂತ ಶ್ರೇಷ್ಠ ನಾಯಕರು ಒಂದೆರಡು ಮಾತು ಮಾತಾಡ್ತಾ ತಾವೆಲ್ಲರೂ ಶಾಂತಿಯಿಂದ ಕೇಳ.
ಸಾಮಾನ್ಯ ಎಲೆಕ್ಷನ್ ಅಲ್ಲ, ಇದೊಂದು ನಾರ್ಮಲ್ ಎಲೆಕ್ಷನ್ ಅಲ್ಲ. 10 ವರ್ಷ ಕಾಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದು ಕೂಡ ನೋಡಿದ್ದೀವಿ, ಕೊಟ್ಟಿದ್ದಾರೆ. ಮುಂಚೆ ನರೇಂದ್ರ ಮೋದಿ ಎಲ್ಲರಿಗೂ ಭೇಟಿಯಿಂದ ಆಶೀರ್ವಾದ ತಗೊಂಡು ಹೋಗುತ್ತಿದೆ. ನಾವೆಲ್ಲರೂ ಕೂಡ ಗಂಭೀರವಾಗಿ ನೋಡುವುದು ಇಡೀ ಪ್ರಪಂಚದ ಎಲ್ಲಾ ದೇಶದಲ್ಲಿ ಕೂಡ ಇರಬಹುದು, ಅಯೋಧ್ಯೆ ನಾಡಿರಬಹುದು, ವಾಣಿಜ್ಯ ದೇಶ ಇರಬಹುದು, ಎಲ್ಲಾ ದೇಶದಲ್ಲಿ ಕೂಡ ನೋಡುವಾಗ ಒಂದು ಪ್ರಧಾನಮಂತ್ರಿ ಯಾವ ತರ ಇರಬೇಕು, ಒಂದು ಯಾವ ತರ ಮಾಡಬೇಕು, ಎಲ್ಲ ಕೂಡ ಒಂದು ರೋಲ್ ಮಾಡಲಾಗಿರುವ ಒಂದು ಅದ್ಭುತವಾದ ಒಂದು ಮನುಷ್ಯ ನಮ್ಮ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು 10 ವರ್ಷ ಕಾಲ ಇಡೀ ಪ್ರಪಂಚ ಕೂಡ ತೋರಿಸಿಕೊಳ್ತಾ ಇದ್ದಾರೆ ನಮ್ಮ ದೇಶದ ತಾಕತ್ತೇನೆ. 2000 ವರ್ಷ ಹೆಚ್ಚಿರುವ ಈ ದೇಶ ಕಳೆದ ಹಂತದಲ್ಲಿ ಇಡೀ ಜಗತ್ತು ನಾವು ತೋರಿಸ್ತಾ ಇದ್ವಿ. ತೋರಿಸಕ್ಷನೇನು ತಾಕತ್ತೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೊ ಆ ಮನುಷ್ಯ ಮತ್ತೊಮ್ಮೆ ಈ ಬಾರಿ ಇನ್ನೂ ಬಹಳ ಗಂಭೀರವಾಗಿ ಇನ್ನೂ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ 400 MP ಕೊಡಬೇಕು. ಅದಕ್ಕೋಸ್ಕರ ಈ ಎಲೆಕ್ಷನ್ ನಲ್ಲಿ ನಾವೆಲ್ಲರೂ ಕೂಡ ಶಾಮೀಲಾಗಿದ್ದೀವಿ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರ ಇವಾಗಲೇ ಎಲೆಕ್ಷನ್ ಕಂಪ್ಲೀಟ್ ಆಗಿತ್ತು ಒಂದು ಫೇಸ್ನಲ್ಲಿ. 4 ಈ ಭಾಗ ಯಾವಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ಇರುವ ಒಂದು ಭಾಗ. 2014 ಇರಬಹುದು, 2019 ಇರಬಹುದು, 2 ಎಲೆಕ್ಷನ್ ನಲ್ಲಿ ಕೂಡ ಸಂಪೂರ್ಣವಾಗಿ ಈ ಭಾಗದಲ್ಲಿರುವ ಎಲ್ಲಾ ಜನರು ಕೂಡ ಮೋದಿ ಅವರ ಜೊತೆಗೆ ಕೈ ಹಿಡಿದು ನಿಮ್ಮ ಜೊತೆಗೆ ನಾವಿದ್ದೀವಿ, ನಾವು ಏನ್ ತಾಕತ್ತಿದ್ರೆ ನಾವು ಆ ತಾಕತ್ತು ಕೊಡ್ತೀವಿ, ನಾವು ಖಂಡಿತವಾಗಿ ಏನ್ ಬದಲಾವಣೆ ತಗೊಂಡು ಬರಬೇಕು, ನೀವು ತಗೊಂಡು ಬಂದಿದ್ದು ಇಂಡಿಯಾದಲ್ಲಿ ಈ ಭಾಗದಲ್ಲಿ ಎಲ್ಲಾ ಜನರು ಕೂಡ 14 ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜೊತೆಗೆ ನಾವೆಲ್ಲರೂ ಕೊಟ್ಟಿದ್ದೇವೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ, ದೊಡ್ಡ ನಂಬಿಕೆ ಇದೆ. ಮತ್ತೊಮ್ಮೆ ತಾವು ಕೂಡ ಇರುವ ನಮ್ಮ ತಾಯಿಯಲ್ಲಿರುವ ನಮ್ಮ ದೊಡ್ಡವರು ತಾವೆಲ್ಲ ಮತ್ತೊಮ್ಮೆ ಬೇರೆ ತಾರೀಕು ಎಲೆಕ್ಷನ್ ಆಗುವಾಗ ಭಾಗದಲ್ಲಿರಬಹುದು, ಅಕ್ಕಪಕ್ಕದ ಎಲ್ಲಾ ಕ್ಷೇತ್ರರು ಕೂಡ ನರೇಂದ್ರ ಮೋದಿ ಸಾಹೇಬರ ಜೊತೆಗೆ ಮತ್ತೊಮ್ಮೆ ತಾವು ನಿಂತಿರುವ ನಮ್ಮ ನಂಬಿಕೆ. ನಮ್ಮ ಜೊತೆಗೆ ದೊಡ್ಡವರೆಲ್ಲರೂ ಕೂಡ ಇದ್ದಾರೆ. ಈ ಭಾಗದಲ್ಲಿ ಜನಮೆಚ್ಚುವ ನಾಯಕರಾಗಿರುವ ಎಲ್ಲ ನಮ್ಮ ದೊಡ್ಡವರಿದ್ದಾರೆ. ನಮ್ಮ ಜಗತ್ತಿ ಕಾನ್ಸ್ಟಿಟ್ಯೂನ್ಸಿ MLA ಆಗಿರುವ ಜಗದೀಶ್ ಗುರುಗುಂಡಿ ಸಾಹಿಬ್ರವರು ಜೊತೆಗಿದ್ದಾರೆ. ಬೇಜಾನ್ ಕ್ಷೇತ್ರದಲ್ಲಿ MLA ಬರುವ ಸಿದ್ದು ಸಾವಡಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. MLA ಬಿಜೆಪಿ ಅಧ್ಯಕ್ಷರು ಧೀರಜ್ ಮುಡಿ ನಮ್ಮ ಜೊತೆಗಿದ್ದಾರೆ. ಬಿಜೆಪಿ ಜಮಖಂಡಿ ಈ ಭಾಗದಲ್ಲಿ ಅಧ್ಯಕ್ಷರಾಗಿರುವ ಅಜಯ್ ಕಡಪಟ್ಟಿ ಅವರಿದ್ದಾರೆ. ಬಿಜೆಪಿ ಜಮಖಂಡಿ ರೂರಲ್ ಈ ಭಾಗದ ಅಧ್ಯಕ್ಷರಾಗಿರುವ ಅರವಿಂದ್ ಗೌಡ ಪಟೇಲ್ ಅವರಿದ್ದಾರೆ. ಲಕ್ನೌಟಿ ಫಾರ್ಮರ್ MLA ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಬಾಗಲಕೋಟೆ ವಿಜಯಪುರ ಈ ಬಾರಿ ಫಾರ್ಮರ್ MLC ನೇಮಗೌಡ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಇಲ್ಲಿರುವ ಎಲ್ಲ ಮುಖಂಡರು ಕೂಡ ನನಗೆ ಯಾವಾಗಲೂ ಕೂಡ ಗೊತ್ತಾಗಿರೋ ಈ ಪ್ರದೇಶ ಯಾವಾಗಲೂ ಜನ ಮುಖದಲ್ಲಿ ಒಂದು ಸ್ಮೈಲ್ ಇರ್ತದೆ. ನಾನು ಎಲ್ಲಾ ಕಡೆಯಲ್ಲೂ ಕೂಡ ಹೇಳ್ತೇನೆ, ಇದೇ ಇಂಡಿಯಾದಲ್ಲಿ ಇಡೀ ನಮ್ಮ ದೇಶದಲ್ಲಿ ಒಂದು ಕಡೆಯಲ್ಲಿ ಒಳ್ಳೆಯ ಜನ ಇದ್ದಾರೆ, ಸುಳ್ಳು ಏನೆಲ್ಲ ಬಹಳ ಸ್ಟ್ರೈಟ್ ಇರ್ತಾರೆ, ಎಲ್ಲರೂ ಕೂಡ ಒಂದು ಸ್ಮೈಲ್ ಇರ್ತಾರೆ, ಬಹಳ ಪ್ರೀತಿ ಇರುವ ಜನ ಇದ್ದಾರನ್ನ ನಾವು ಬರೀ ನಾಲ್ಕು ಕರ್ನಾಟಕದಲ್ಲಿ ಮಾತ್ರ ಇಡೀ ಪ್ರಪಂಚದಲ್ಲಿ ನಾನು ಜನ ಇದು ಬಸವಣ್ಣ ಅವರ ದೇಶದೆಲ್ಲ ಕೂಡ ಇದು ಈ ದೇಶದಲ್ಲಿ ಕೂಡ ಯಾವಾಗಲೂ ಕೂಡ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಮಾಡಿಕೊಂಡೇ ಬಂದಿದೆ. ಇಲ್ಲಿ ನಮ್ಮ ವಿನೋಬಾ ಭಾವೆ ಸಾಹೇಬರು ಇರಬಹುದು, ದೂರಾನ್ ಚಳವಳಿ ಯಾರು ಮಾಡಿದಾರೋ ಅವರು ಹುಟ್ಟಿದ ಪ್ರದೇಶ ಅದು. ಇಲ್ಲಿ ಮಾತ್ರ ನಮ್ಮ ಕುಲಾಸಕರಿ ರಣದೆ ಅವರು ಹುಟ್ಟಿರುವ ಪ್ರದೇಶ ಅದು. ಸೋಷಿಯಲ್ ರಿಫಾರ್ಮರ್ ವಿಠಲ್ ರಾಮಜಿ ಶಿಂದೆ ಅವರು ಅನ್ಟಚಬಿಲಿಟಿ ಬಹಳ ಒಂದು ದೊಡ್ಡ ಒಂದು ಪ್ರಮಾಣದಲ್ಲಿ ಹೋರಾಟ ಮಾಡಿ ಹುಟ್ಟಿರುವ ಒಂದು ಪ್ರದೇಶ. ಇಷ್ಟು ಒಂದು ಒಳ್ಳೆಯ ಜಾಗದಲ್ಲಿ ನಾವು ನಿಲ್ತಾ ಇದ್ದೀವಿ. ನಮಗೆ ಖಂಡಿತವಾಗಿ ಗೊತ್ತು ನರೇಂದ್ರ ಮೋದಿ ಸಾಹೇಬರು ಯಾಕೆ ಕೇಳಿದ್ರು ಮತ ಪ್ರದೇಶದಲ್ಲಿ ಎಷ್ಟು ಗೊತ್ತಿರುವುದು ಜಮಖಂಡಿಯಲ್ಲಿ ನಮಗೆ ಗೊತ್ತಿರುತ್ತದೆ. ಇವರು ದೊಡ್ಡ ಸೋಷಿಯಲ್ ರಿಫಾರ್ಮರ್ ನರೇಂದ್ರ ಮೋದಿ ಸಾಹೇಬರು. ಯಾವ ತರ ನಾವು ಬಸವಣ್ಣ ಅವರು ಹೆಸರು ಹೇಳ್ತೀವಿ, ಯಾವ ತರ ನಾವು ವಿನೋಬಾ ಭಾವೆ ಸಾಹೇಬರ ಹೆಸರು ಹೇಳ್ತೀವಿ, ಯಾವ ತರ ನಾವು ಗುರುದೇವ್ ರಣದೇ ಸಾಹೇಬರ ಹೆಸರು ಹೇಳ್ತೀವಿ, ಯಾವ ತರ ವಿಠಲ್ ರಾಮಜಿ ಸಾಹೇಬರು ಹೇಳ್ತೀವಿ, ಅದೇ ಒಂದು ದೊಡ್ಡ ರಿಫಾರ್ಮೇಷನ್ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಎಷ್ಟು ಗ್ರೋತ್ ಇದೆ, 2014 ಮುಂಚೆ ನಮ್ಮ ದೇಶದಲ್ಲಿ 5-6% ಗ್ರೋತ್ ರೇಟ್ ಇದೆ. ಎಲ್ಲಾ ಕಡೆಯಲ್ಲಿ ಕೂಡ ಒಂದು ಎಂಪ್ಲಾಯ್ಮೆಂಟ್ ಕೂಡ ಸಿಗ್ತಿಲ್ಲ. ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 14 ವಿದರ್ಭ ಇರಬಹುದು, ಒಡಿಶಾ ಇರಬಹುದು, ಎಲ್ಲಾ ಕಡೆ ಇರಬಹುದು. ಒಂದು ಮನುಷ್ಯ ಬಂದ ಮೇಲೆ 10 ವರ್ಷ ಇಡೀ ಒಂದು ಬದಲಾವಣೆ ತೋರಿಸಿದ್ದಾರೆ. ಅದು ಸರ್ಕಾರ ಇರಬಹುದು, ಸೋಷಿಯಲ್ ರಿಸರ್ವೇಷನ್ ನಲ್ಲಿ ಇರಬಹುದು, ಎಲ್ಲದಲ್ಲಿ ಕೂಡ ಹಾಕಿ ತಮಿಳುನಾಡು, ಗುಜರಾತ್ ಎಲ್ಲಾ ಕಡೆ ಕೂಡ ಒಂದು 10 ವರ್ಷದಲ್ಲಿ ಇಡೀ ಸೂತ್ರ ಬದಲಾವಣೆ ಮಾಡಿ ತೋರಿಸಿದ ಒಂದು ನಾಯಕ ನರೇಂದ್ರ. ಈಗ ನಮಗೆಲ್ಲ ಗೊತ್ತಿರ್ತದೆ, ಇದು ನರೇಂದ್ರ ಅವರು ಒಂದು ಕೂಡ ನೋಡಿ ಅವರು ಅವರಲ್ಲಿ
ಮಾತ್ರ ಬೇರೆ ತಗೊಳ್ಳಲ್ಲ. ಅವ್ರಿಗೆ ಏನು ಅವ್ರಿಗಲ್ಲ, ಅವ್ರಿಗೇನು ದುಡ್ಡು ಬೇಕ, ಅವ್ರಿಗೆ ಏನು ಬೇಕಾಗಿಲ್ಲ. ನಮ್ಮ ಪ್ರೀತಿ ಅವರು ನಮ್ಮ ಬಿಂಬಡ್ತಾರೆ. ನಮ್ಮ ಬೇರೆ ನಾವು ಕೊಡುತ್ತಾ ಅಷ್ಟು ವಾರ ನಮ್ಮ ಕೆಲಸದ ನಡೆಯುವವರು ನಾವು ಕೊಡುತ್ತಾರೆ. ಕೆಲಸ ಮಾಡಿ ಏನೇನು ಪ್ರಾಬ್ಲಮ್ ಕೊಡಬೇಕು. 5 ವರ್ಷದಲ್ಲೂ ಈ ಪ್ರಪಂಚದಲ್ಲಿ ಕರ್ನಾಟಕ ಇಷ್ಟೇ ಬರುತ್ತೆ. ಮೊನ್ನೆ 11ನೇ ಪ್ರಪಂಚದಲ್ಲಿ 2014 ಈ ಇಷ್ಟ ಬರುವಾಗ ನರೇಂದ್ರ ಸಾಹೇಬರು ಇಲ್ಲ ಅವರು ಹೇಳಿದರು 2040 ಬರುವ ನಾವು 3ನೇ ಜಾಗ ಹೋಗ್ತೀವಿ ಹೇಳಿದ್ರು. ಮೋದಿ ಅವರು ಹೇಳ್ತಾ ಇದ್ದಾರೆ 2020 ನಾವು ಜಾಗ ಹೋಗ್ತೀವಿ. ನಮಗಿರುವ ಚಿಂತೆಯೇ ಬೇರೆ. ಅವರು 2044 ಹೇಳಿದ್ರು. ಮೋದಿ ಅವರು 2027 ಅಂತ 5ನೇ ಸ್ಥಾನ ಬಂದಿದೆ. 2ನೇ ವರ್ಷ ನಮಗೆ ಮೇಲೆ ಇದೆ, ನಮಗೆ ಮೇಲೆ ಜರ್ಮನಿ. ಅದು 2 ಮಾತ್ರ ಈಗ 3 ವರ್ಷದಲ್ಲಿ ಅವರು ನಾವು ಓವರ್ಟೇಕ್ ಮಾಡಿಕೊಂಡು ಬಂದು 3ನೇ ಜಾಗ ಮಾಡ್ತೀವಿ. ಆಮೇಲೆ ಇದೆ, ಆಮೇಲೆ ಅಮೆರಿಕ. ಒಂದು ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು. ಆರ್ಥಿಕ ಪರಿಣಾಮ ದಾಖಲಾಗಿದೆ. 2014 ಒಂದು ಸಾಮಾನ್ಯ ಮನುಷ್ಯ ಅವರು ವರ್ಷ ಸಂಪಾದನೆ 80,000 ರೂಪಾಯಿ. ಇವತ್ತದು 1,72,000, 1,70,000. ಆಲ್ಮೋಸ್ಟ್ ನಾವು ಡಬಲ್. ಒಂದು ಸಾಮಾನ್ಯ ಮನುಷ್ಯಕ್ಕೆ ನಾವು ಡಬಲ್ ಮಾಡಿದ್ವಿ. ಇನ್ನು 3 ವರ್ಷ 3ನೇ ಸ್ಥಾನಕ್ಕೆ ಹೋಗುವಾಗ ಇದು 4 ಲಕ್ಷಕ್ಕೆ ಹೋಗ್ತದೆ. ಇನ್ನು 20 ವರ್ಷ ಬಿಟ್ಟು ನಾವು 1ನೇ ಸ್ಥಾನಕ್ಕೆ ಹೋಗುವಾಗ 40 ಲಕ್ಷ. ಈ ಕಡೆ ಒಂದು ಚಿಂತನೆ ನಮ್ಮಲ್ಲಿ ಇರುವ ಚಿಂತನೆ ಒಂದೊಂದು ಮನುಷ್ಯ 6 ವರ್ಷಕ್ಕೆ ನಾವು ನೆಕ್ಸ್ಟ್ ಕನೆಕ್ಟ್ ತಗೊಂಡು ಹೋಗ್ಬೇಕು. ನಮ್ಮ ದೇಶದಲ್ಲಿ ಕಂಪ್ಲೀಟ್ ಬದಲಾವಣೆ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರ ಚಿತ್ರ ತಾವು ನೋಡಿ. ಕಾಂಗ್ರೆಸ್ ಚಿತ್ರ ಏನು ನಾವು ಸರ್ವೆ ಮಾಡಿ ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ ನಾವು ನೋಡ್ತೀವಿ. ಆ ಆಸ್ತಿ ಯಾವ ಕೈನಲ್ಲಿ ಇದೆ ನಾವು ಮಾಡ್ತೀವಿ. ಆಸ್ತಿ ಎಲ್ಲರೂ ಕೊಡಬೇಕು. ಅವರ ಜೊತೆ ಇನ್ನೊಂದು ಕಮ್ಯುನಿಟಿ ನಾವು ಕೊಡ್ತೀವಿ. ಕಾಂಗ್ರೆಸ್ ಅವರು ಮಾಡ್ತೀವಿ. ನಮ್ಮ ಪ್ರಕಾರ ಎಲ್ಲ ಮಾಡಬೇಕು. ಮೋದಿ ಕಾಂಗ್ರೆಸ್ ಅವ್ರ ಮನಸ್ಸಿನಲ್ಲಿ ಅಧ್ಯಕ್ಷನಲ್ಲಿ ಮೋದಿಜಿಯವರು ಬಹಳ ಗಂಭೀರವಾಗಿ ಹೇಳಿದ್ದಾರೆ. ನಮ್ಮಲ್ಲಿರುವ ಜನ ತಾವು ಚಿಂತನೆ ಮಾಡಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ 5 ವರ್ಷ ಬೇಕು, ನೆಕ್ಸ್ಟ್ 25 ವರ್ಷ ಬೇಕು. ಯಾರ ಕೈನಲ್ಲಿ ತಾವು ಪವರ್ ಕೊಡಬೇಕು. ತಾವು ನೋಡಿದ್ದಾರೆ 2 ಪ್ಲೇಸ್ ಆಯ್ತು, 1 ಆಯ್ತು, ಪ್ಲೇಸ್ 2 ಆಯ್ತು. 190 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ವೋಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ 547 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 190 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ವೋಟ್ ಹಾಕಿದ್ದಾರೆ. ಒಟ್ಟಲ್ಲಿ 102 ಸೀಟು, ಕಣ್ಣಲ್ಲಿ 88 ಸೀಟ್, 190 ಆಯ್ತು. 190 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ವೋಟ್ ಮಾಡಿದ್ರೆ ಕೂಡ ಇನ್ನು ಯಾರು ನಮ್ಮ ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾರೋ ಅವರು ಪ್ರಧಾನಮಂತ್ರಿ ಯಾರು ನಾವು ಪಂಚಾಯತ್ನಲ್ಲಿ ಓಡುವಾಗ ಕೂಡ ಪಂಚಾಯತ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡುವಾಗ ಕೂಡ ಪಂಚಾಯತ್ ಯಾರು ಗಂಟೆ ಮನೆಗೆ ಹೋಗ್ತಾರ ಅವರೇ ಮನಸ್ಸವಾಗಿ ಎಷ್ಟು ನಾವು ತಿಳ್ಕೊಂಡು ಪಂಚಾಯತ್ ಎಲೆಕ್ಷನ್ ನಲ್ಲಿ ವೋಟ್ ಹಾಕಿ. ಇದು ಒಂದು ಪ್ರಧಾನಮಂತ್ರಿಯಾಗಿ ಯಾರು ಬರಬೇಕು ಅನ್ನೋದು ಮಾಡುವ ಎಲೆಕ್ಷನ್ ನಲ್ಲಿ 190 ಸೀಟಿನಲ್ಲಿ ಓಟಿಗಳಿಗೆ ಕೂಡ ಇನ್ನೊಂದು ಅಪೋಸಿಷನ್ ಅವರು ಇವತ್ತು ಓಟಿಗೆ ಆಗ್ತಾ ಇಲ್ಲ. ಅವರ ಕಡೆಯಲ್ಲಿ ಪ್ರೈಮರಿ ಯಾರು ಅದು ಬಿಡಿಸ ರಾಬೇರಿಯಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಯಾರು ಆಗಲ್ಲ. ಆಲ್ಮೋಸ್ಟ್ ಲಾಸ್ಟ್ ಡೇ ಬರ್ತಾ ಇದೆ. ಅನೇಕ ರಾಬೇರಿಯಲ್ಲಿ ಅಲ್ಲಿರುವ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾವು ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ ಕೂಡ ಹೇಳಿದ್ವಿ, ಕಾಂಗ್ರೆಸ್ ಪಕ್ಷ ಅವರಿಗೂ ಕರ್ನಾಟಕ ರಾಜ್ಯ ಯಾಕೆ ಬೇಕಿನ ಒಂದು ATM ಬೇಕು. ಇದು ಜನ ಅಲ್ಲಿ ಲೂಟ್ ಮಾಡಿ ಮಾತ್ರ ಒಂದು ಸರ್ಕಾರ ನಾವು ಒಂದು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲರಲ್ಲಿ ಕೂಡ ಈ ದೊಡ್ಡ ವಿನಂತಿ ಮಾಡ್ತಾ ಇದ್ದೀವಿ. ದೊಡ್ಡವರು ನಾವೆಲ್ಲ ಕಾರ್ಯದಲ್ಲಿದ್ದೀರಾ, ಇದಕ್ಕೆ ನಾವೆಲ್ಲ ಕೊಡಿ. ನಾವು ನಮ್ಮ ಒಂದು ಓಟ್ನಲ್ಲಿ ಮಾತ್ರ ನಾವು ಮಾತಾಡ್ಲಿಕ್ಕಾಗ್ತದೆ. ಸಾಮಾನ್ಯ ಮನುಷ್ಯರು ಯಾವಾಗಲೂ ಅವ್ರಿಗೆ ಆಗಲ್ಲ. ಕೆಲವರ ಮೇಲೆ ನಾವೊಂದು ಕಡೆಯಲ್ಲಿ ಒಂದು ಮುಖ್ಯಮಂತ್ರಿ ಭೇಟಿ ಮಾಡಿ ಮಾತಾಡ್ಬೇಕು. ನಮಗೆ ಮಾತಾಡ್ಲಿಕ್ಕೆ ಆಗಲ್ಲ. ನಾವು ನಾಳೆ ಹೋಗಿ ಕಲೆಕ್ಟರ್ ಆಫೀಸ್ ಮಾತಾಡ್ಲಿಕ್ಕೆ ಆಗಲ್ಲ. ಸಾಮಾನ್ಯ ಮನುಷ್ಯ ಮಾತಾಡ್ಲಿಕ್ಕಿರುವ ಒಂದೇ ಅವಕಾಶ ವೋಟಿಂಗ್ ಸಮಯದಲ್ಲಿ ಮಾತ್ರ. ಮತ್ತು ಆ ವೋಟ್ ಬಹಳ ಚೆನ್ನಾಗಿ ಮಾಡಿ 20 ವರ್ಷ ಕೆಲಸ ಮಾಡಿದ್ದಾರೆ. 10 ವರ್ಷ ಕಾಲ ಮೋದಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದರು. 10 ವರ್ಷ ಕಾಂಗ್ರೆಸ್ ಕಾಲದಲ್ಲಿ ಕೆಲಸ ಮಾಡಿದರು. ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ ಪವರ್ ಬರುವಾಗ ಕೂಡ ನಾವೆಲ್ಲರೂ ಕೂಡ ಕಟ್ಟಿಕೊಂಡು ಸಾಹೇಬರ ಜೊತೆ ಕಟ್ಟಿಕೊಂಡಿದ್ದಾರೆ. ಮೋದಿ ಸಾಹೇಬರು 10 ವರ್ಷದಲ್ಲಿ ಕೂಡ ಕಟ್ಟಿಕೊಂಡು ಸಾಹೇಬರು ಕಟ್ಟಿಕೊಂಡಿಲ್ಲ. ಅಷ್ಟು ಒಂದು ದೊಡ್ಡ ಒಂದು ಮರ್ಯಾದೆ ಇಲ್ಲಿರುವ ನಮ್ಮ ಕಟ್ಟಿಕೊಂಡು ಸಾಹೇಬರಿಗಿದೆ. ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಬೇಕು. ನಾವೆಲ್ಲರೂ ಮನವಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಯುವಕರಿದ್ದೀರ. ನಾನು ಒಂದು ಯುವಕ, ನಾವೆಲ್ಲ ಯುವಕರಿದ್ದೀವಿ. ಇಲ್ಲಿ ನಮ್ಮ MLA ಅವರು ಧೀರಜ್ ಗುಂಡರಾಜ್ ಅವರು ಇದ್ದಾರೆ. ನಮ್ಮ ಯುವಕರು ನಮಗೇನು ಆಸೆ, ನಾವು ಯಾರು ಮನೆಯಲ್ಲಿ ಹೋಗ್ತಿದ್ದೀವಿ, ನಮ್ಮ ತಂದೆ ಹೆಸರು ಏನು ಅದು ತೀರ್ಮಾನ ಮಾಡಬಾರದು. ಲೈಫ್ನಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ತೀರ್ಮಾನ ಮಾಡಬಾರದು.
ನಮ್ಮ ತಂದೆ ಹೆಸರು ತೀರ್ಮಾನ ಮಾಡಬಾರ್ದು, ಯಾವ ಮನೆಯಲ್ಲಿ ಹುಟ್ಟುವುದು ತೀರ್ಮಾನ ಮಾಡಬಾರ್ದು. ನಮಗೇನ್ ತಾಕತ್ತು ಆ ತಾಕತ್ತು ತೀರ್ಮಾನ ಮಾಡಬೇಕು. ಕರ್ನಾಟಕದಲ್ಲಿ ನೋಡಿ ಸರ್ 28 ಕ್ಷೇತ್ರ, ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾರೆ, ಅವ್ರ ಮಕ್ಕಳಿಗೆ ಆ 12 ಒಂದು ಕ್ಷೇತ್ರ ಬಾಗಲಕೋಟೆ ಅವ್ರ ತಂದೆ ಅವರಿಗೆ ನಮಗಿರುವ MLA ಡಿಸ್ಟ್ರಿಕ್ಟ್ ಮಂತ್ರಿ ಆಗಿದ್ದಾರೆ. ಅವರು ತಾವು ಮೋದಿ ಅಪೋಸ್ ಮಾಡ್ತಾರೆ. ಈ ದೇಶ ಹಾಗೆ ಗಾಂಧಿ ಪರಿವಾರದಲ್ಲಿ ಇವರಾದ ಮೇಲೆ ಅವರು, ಅವರಲ್ಲಿ ಇವರು, ಇವರಾದ ಮೇಲೆ ಅವರು, ಇದರಲ್ಲಿಯೂ ದೇಶ ಹಾಳಾಗಿ ಅದೆಲ್ಲ ಕೂಡ 2024 ಎಲೆಕ್ಷನ್ ನಲ್ಲಿ ಇದೆಲ್ಲ ಕೂಡ ಮುಚ್ಚಾಕಿರುವುದು ಒಳ್ಳೆ ಒಂದು ಅವಕಾಶ ನಮಗಿದೆ. ಬಾಗಲಕೋಟೆಯಲ್ಲಿ ನಾವು ಬಹಳ ಗಂಭೀರವಾಗಿ ಡಿಸೈಡ್ ಮಾಡಬೇಕು. 20 ವರ್ಷ ನಮ್ಮ ಕೂಡ ಕೆಲಸ ಮಾಡಿದ್ರೆ ನಮ್ಮ ಸಾಹೇಬರು ಅಂತ ಅಲ್ಲೇ ಒಬ್ಬರು ಇದಾರೇನು ಒಂದೇ ಕೆಲಸ ಅವ್ರ ಮೊದಲಿಗೆ ಸೂಚಿಸಿ ನಿಮ್ಮಷ್ಟು ಇರುವಾಗ ನಿಲ್ತಾ ಇದ್ದಾರೆ. ಅದೇ ತಾವೆಲ್ಲರೂ ಕೂಡ ದೊಡ್ಡ ರೀತಿಯಲ್ಲಿ 2004, 9, 16, 19 ಈ ಎಲೆಕ್ಷನ್ನಲ್ಲಿ ನೀರು ಕೊಟ್ಟಿದ್ದೀವಿ. ಅದರ ಬಗ್ಗೆ ನಮ್ಮ ಗಟ್ಟಿಗಳು ಸರ್ ಅವೆಲ್ಲರೂ ಕೂಡ ತುಳುಕುವುದಿಲ್ಲ. ನಮ್ಮ ಕೃಷ್ಣಾ ನದಿಯಲ್ಲಿ ಇರುವ ಸಂಕಟಿದ್ದೀವಿ. ಬಹಳ ಒಂದು ಒಳ್ಳೆ ಪ್ರದೇಶ, ಒಳ್ಳೆ ಜನ. ಇಷ್ಟು ಕೃಷ್ಣದಲ್ಲಿ ಕೂಡ ಬಂದು ಕೂಡ ನಾವೆಲ್ಲರೂ ಕೂಡ ಕೃಷ್ಣದಲ್ಲಿ ನಮ್ಮ ರೋಡ್ನಲ್ಲಿ ಕೂಡ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ. ನಾವೆಲ್ಲರೂ ಏನಂದ್ರೆ ನಮ್ಮ ಗಟ್ಟಿಗೌಡರು ಸಾಹಿತ್ಯಕ್ಕೆ ದೊಡ್ಡ ಒಂದು ಪಂದ್ಯದಲ್ಲಿ EVM ಮಿಷನ್ ನಲ್ಲಿ ಫಸ್ಟ್ ಬಟನ್ ಗಟ್ಟಿಗೌಡರು ಸಾಹಿತ್ಯರು ಫಸ್ಟ್ ಬಟನ್ ಸೀರಿಯಲ್ ನಂಬರ್ 1 ಮೊದಲ ಬಟನ್ ನಲ್ಲಿ ಇದ್ದಾರೆ. ಕಮಲಾತಿ ಗುರುತು ನೀವೆಲ್ಲರೂ ಕೂಡ ಓಟ್ ಮಾಡಬೇಕು. ಮತ್ತೊಮ್ಮೆ ನಾವು ವಿನಂತಿ ಮಾಡಿ ಇಲ್ಲಿರುವ ಎಲ್ಲ ನಮ್ಮ ದೊಡ್ಡವರ ಜೊತೆ ಹೇಳ್ತಾ ಇದ್ದಾರೆ, ಅವರಿಗೂ ಧನ್ಯವಾದಗಳು. ಇಲ್ಲಿರುವ ಎಲ್ಲ ಜನರು ತಾವು ಬಂದಿದ್ದೀರ, ನಮ್ಮೆಲ್ಲರೂ ಕೂಡ ಧನ್ಯವಾದ ಸಲ್ಲಿಸಿ ನಾವು ಈ ಬಾರಿ ವಿರೋಧ ಇದೆ. ಯಾರಿಗೆಲ್ಲ ವಿರೋಧ ಇದೆ, ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಾವು ವಿರೋಧ ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ಪಾಲಿಟಿಕ್ಸ್ ವಿರೋಧ ಮಾಡ್ತಾ ಇದ್ದೀವಿ, ನೆಪೋಟಿಸಂ ವಿರೋಧ ಮಾಡ್ತಾ ಇದ್ದೀವಿ, ಕರಪ್ಷನ್ ವಿರೋಧ ಮಾಡ್ತಾ ಇದ್ದೀವಿ. ಈ ದೇಶ 10 ವರ್ಷದಲ್ಲಿ ಮುಂದೆ ತಗೊಂಡು ಹೋಗುದು. ಯಾರೆಲ್ಲ ಈ ದೇಶ ತಗೊಂಡು ಹೋಗ್ಬೇಕಂತ ತೀರ್ಮಾನ ಮಾಡ್ತಾರೆ ವಿರೋಧ, ಯಾರೆಲ್ಲ ಈ ದೇಶ ದುಡ್ಡಾಡ್ಬೇಕಂತ ತೀರ್ಮಾನ ಮಾಡ್ತಾರೆ ವಿರೋಧ ಮಾಡ್ತಾ ಇಲ್ಲ. ಯಾರೆಲ್ಲ ಈ ದೇಶ ಮುಂದೆ ಹೋಗಬಾರ್ದು, ಚೈನಾ ಕೆಳಗಿರಬೇಕು, ಪಾಕಿಸ್ತಾನ ಜೊತೆ ಭಯದಲ್ಲಿ ಇರಬೇಕು, ಯಾರಕ್ಕೆಲ್ಲ ಆಸರೆ ಚಿಂತನೆ ವಿರೋಧ ಮಾಡ್ತಾ ಇದೆ. ನಮ್ಮ ವಿರೋಧ ಇಷ್ಟು ಪ್ರಕಾರದ ಆಕ್ರೋಶಗಳಾಗಿದೆ. ಇದೆಲ್ಲರೂ ಕೂಡ ಇದು ಒಳ್ಳೆ ಮನುಷ್ಯ ನಮಗೆ ಬೇಕು. ಇಡೀ ಪ್ರಪಂಚದಲ್ಲಿ ಅಕ್ಸೆಪ್ಟಬಲ್ ಇದೆ. ಅಮೆರಿಕ ಇರ್ಬೋದು, ಯುರೋಪ್